ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ವಾಯುತತ್ವದ ಬಗ್ಗೆ ಹೇಳ್ತಾ ಇದ್ದೆ. ಮೊಟ್ಟ ಮೊದಲನೆಯಾಗಿ ನಾನು ಹೇಳೋದು, ನಿಮಗೆ ವಾಯುತತ್ವ ಜಾಸ್ತಿ ಆದಾಗ ನಿದ್ದೆ ಬರೋದಿಲ್ಲ. ನಿದ್ದೆ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ವಾಯುತತ್ವ ಜಾಸ್ತಿ ಆಗಿದೆ ಅಂತ ಅರ್ಥ. ಯೋಚನೆಗಳು ಓಡ್ತಾ ಇರುತ್ತೆ, ಅಂತ ಸಮಯದಲ್ಲಿ ನಿಮಗೆ ನಿದ್ದೆ ಬರೋದಿಲ್ಲ. ಆಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸ್ಕೈ ಬ್ಲೂ ಕಲರ್ ಅನ್ನ ನಿಮ್ಮ ಎಡಗೈ ಕಿರುಬೆರಳು ಉಗುರಿನ ಕೆಳಗೆ ಹಾಕ್ಬೇಕು. ಇದಕ್ಕೆ ಯಾಂಗ್ ಬ್ರೈನ್ ಅಂತ ಹೇಳ್ತಾರೆ. ಈ ಯಾಂಗ್ ಬ್ರೈನಿಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿದಾಗ ಈ ತರ ನಿಮ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ನೀವು ಇದನ್ನ ಯಾವಾಗ ಹಾಕ್ಬೇಕು ಅಂತಂದ್ರೆ, ಸುಮಾರು 4 ಗಂಟೆ 3-4 ಗಂಟೆ ಹೊತ್ತಿಗೆ, ಸಂಜೆ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಹಚ್ಕೊಳ್ಳಿ. ಸಂಜೆವರೆಗೂ ಇರ್ಲಿ. ಆಮೇಲೆ ಊಟ ಮಾಡಿ ಕೈ ತೊಳೆದೆಲ್ಲ ಅಳಿಸಿ ಹೋಗ್ತಲ್ಲ, ಹೋಗಿ ತೊಂದ್ರೆ ಇಲ್ಲ. ಅವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ. ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಈ ಸ್ಕೈ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಗೆ ಇದ್ರ ಜೊತೆಗೆ ಇನ್ನೂ ಸಪೋರ್ಟಿಂಗ್ ಆಗಿ ಒಂದು ಬೇಕು ಅಂತಂದ್ರೆ, ನೀವು ಬ್ಲಾಕ್ ಕಲರ್ ಅನ್ನು ಕೂಡ ಜೊತೆಗೆ ಹಾಕ್ಬೋದು. ಎಲ್ಲಿಂತಂದ್ರೆ ಈ ಹೆಬ್ಬೆರಳು ಕೆಳಗಡೆ, ಈ ಹೆಬ್ಬೆರಳು ಕೆಳಗಡೆ ಇಲ್ಲಿ ಮತ್ತು ಇಲ್ಲಿ ಎರಡೂ ಕೈ ಹೆಬ್ಬೆರಳು ಕೆಳಗಡೆಗೆ ನೀವು ಬ್ಲಾಕ್ ಕಲರ್ನ ಹಾಕ್ಬೋದು. ಇದೇನ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ಮನಸ್ಸನ್ನ ಸುಪ್ತ ಸ್ಥಿತಿ ತಗೊಂಡೋಗುತ್ತೆ, ಶೂನ್ಯ ಸ್ಥಿತಿ ತಗೊಂಡೋಗುತ್ತೆ. ಇದು ಚಲನೆಯನ್ನು ಕಡಿಮೆ ಮಾಡುತ್ತೆ, ಇದು ಶೂನ್ಯ ಸ್ಥಿತಿಗೆ ತಗೊಂಡೋಗುತ್ತೆ. ಆಗ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ದೆ ಬರ್ದೇ ಇರ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ನಿಮ್ಮಲ್ಲಿ ಯೋಚನೆಗಳು ಓಡ್ತಾ ಇರುತ್ತೆ. ತಲೆಯಲ್ಲಿ ವಾಯುತತ್ವ ಜಾಸ್ತಿ ಆದಾಗ ಕಾಮ್ ಆಗೋದೇ ಇಲ್ಲ. ತಲೆಯಲ್ಲಿ ಆಲೋಚನೆಗಳಿದ್ದಾಗ ಹೇಗ್ ಬರುತ್ತೆ ನಿದ್ದೆ? ಆಲೋಚನೆಗಳೆಲ್ಲ ನಿಲ್ಲಾಗ್ಬೇಕು, ಆಗ ಮಾತ್ರ ನಿದ್ದೆ ಬರುತ್ತೆ. ಹಾಗಾಗಿ ನಿದ್ದೆಯನ್ನ ಒಂದು ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಸಣ್ಣ ಪ್ರಮಾಣದ ಸಮಾಧಿ ಸ್ಥಿತಿ, ಎಚ್ಚರವಿಲ್ಲದ ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿಗೆ ನಾವು ಧ್ಯಾನದಲ್ಲಿ ಹೋದಾಗ ಸಮಾಧಿ ಸ್ಥಿತಿಗೆ ಹೋಗ್ತೀವಲ್ಲ, ಅವಾಗ ನಮ್ಗೆ ಎಚ್ಚರದ ನಿದ್ದೆ. ಅದು ಧ್ಯಾನ ಅಂತಂದ್ರೆ ಎಚ್ಚರದ ನಿದ್ದೆ. ತುರಿಯಾತೀತ ಅಂತ ತುರಿಯಾ ಸ್ಥಿತಿಗೆ ಹೋಗ್ತೀವಲ್ವ, ಅದು ನಾವು ಎಚ್ಚರವಾಗಿರ್ತೀವಿ. ಆಗ ನಮ್ಮ ಫುಲ್ ನಮ್ಗೆ ಎಚ್ಚರವಾಗಿರುತ್ತೆ. ಆದ್ರೂ ಕೂಡ ನಮ್ಮ ಮೈಂಡ್ ಆಲೋಚನೆಗಳು ಅಷ್ಟು ನಿಲ್ಲಾಗಿರುತ್ತೆ. ಅದು ಸಮಾಧಿ ಸ್ಥಿತಿ. ನಿದ್ದೆ ಹೇಳ್ತಕ್ಕಂಥದ್ದು ನಮ್ಗೇನು ಅಂತಂದ್ರೆ, ನಮಗೆ ನಿದ್ದೆ ಬರುತ್ತೆ, ಆದ್ರೆ ನಿದ್ದೆ ಬಂದಿದ್ದು ನಮ್ಗೆ ಗೊತ್ತಾಗೋದಿಲ್ಲ. ನಿದ್ದೆ ಗೊತ್ತಾಗೋದಿಲ್ಲ. ನಿದ್ದೆ ಎದ್ದಾದ್ಮೇಲೆ ನಮ್ಗೆ ಒಳ್ಳೆ ನಿದ್ದೆ ಬಂದಿತ್ತು ಹೇಳ್ತಕ್ಕಂಥ ಅನುಭವ ಮಾತ್ರ ನಮ್ಗಾಗತ್ತೆ. ನಾವು ಹೇಳ್ತೀವಿ, ಇವತ್ತು ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಬಂದಿತ್ತು, ನಿನ್ನೆ ರಾತ್ರಿ ನಿದ್ದೆ ಹೇಳ್ತೀವಿ ಹೊತ್ತಾಗಿ. ನಿದ್ದೆ ಅಂದ್ರೆ ನಿದ್ದೆಯಲ್ಲಿ ನಮ್ಗೇನು ಗೊತ್ತಾಗುತ್ತೆ. ಆದ್ರೆ ಸಮಾಧಿ ಸ್ಥಿತಿಯು ಕೂಡ ಒಂದು ಎಚ್ಚರದ ನಿದ್ದೆ ಅಂತ ಹೇಳ್ಬೋದು. ಅದನ್ನ ಆ ಸಮಾಧಿ ಸ್ಥಿತಿಯಲ್ಲಿ ತುರಿಯ ಅವಸ್ಥೆ ಅಂತ ಹೇಳ್ತಾರೆ. ಆ ಸ್ಥಿತಿನಲ್ಲಿ ನಮಗೆ ಎಚ್ಚರ ಇರುತ್ತೆ. ಅಂದ್ರೆ ತಲೆಯಲ್ಲಿ ಯೋಚನೆಗಳು ಅಷ್ಟು ಶೂನ್ಯ ಸ್ಥಿತಿಗೆ ಹೋಗುತ್ತೆ, ನಾವು ಎಚ್ಚರವಾಗೇ ಇರ್ತೀವಿ. ಅದು ಎಚ್ಚರದ ನಿದ್ದೆ. ಇದು ನಿದ್ದೆಯ ನಿದ್ದೆ. ಹಾಗಾಗಿ ಇದು ಸುಪ್ತಾವಸ್ಥೆಗೆ ಹೋಗುತ್ತೆ. ಇದು ನಮ್ಮ ಆಲೋಚನೆಗಳ ಕಡಿಮೆ ಆದಾಗ ನಮ್ಗೆ ಸೊಂಪಾಗಿ ನಿದ್ದೆ ಬರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಈ ಕಲರ್ನ ಉಪಯೋಗಿಸಿ. ಇದು ವಾಯುತತ್ವವನ್ನು ಕಡಿಮೆ ಮಾಡ್ತಕ್ಕಂಥ ಕಲರು ಸ್ಕೈ ಬ್ಲೂ ಕಲರ್. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.